ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಂಚಾರಿ ಚಾಲಕ. ಈ ಗಾಡಿ ತರಕ್ಕೆ ಹೋದೆ ಗುರು ನಾನು. ಈ ಗಾಡಿ ವ್ಯಾಪಾರ ಮಾಡಿ ಇದೇ ಫೋಟೋದಲ್ಲೇ ನೋಡಿ ಪ್ರೆಸೆಂಟ್ ಇದೇ ತರ ಇರೋದು ಗಾಡಿ ಅಂತ ಪ್ರೆಸೆಂಟ್ ಫೋಟೋ ಹಾಕಿದ್ರು. ಇದನ್ನ ನನ್ನ ಫ್ರೆಂಡ್ ಮೇಲೆ ಲೋನ್ ಹಾಕಿಸ್ಕೊಬಿಟ್ಟಿದ್ದ ನಮ್ ರವಿ ಅಂತ. ಸರಿ ಪಾಪ ಕಷ್ಟ ಕಾಲದಲ್ಲಿ ಅವನೇ ಹೆಲ್ಪ್ ಮಾಡ್ಲೇಬೇಕು ಅಂತ ಏನ್ ಮಾಡ್ದೆ, ಸರಿ ಅಣ್ಣ ಈ ತರ ಕೊಟ್ಬಿಡ್ತೀನಿ ನಾನು ವ್ಯಾಪಾರ ಮಾಡ್ಕೊಂತೀನಿ ಅಂತ ನೋಡಿ ಆ ಕಡೆ ಕುಂತ್ಕೊಂಡು ದುಡ್ಡು ಅಣಿಸ್ತಾ ಇದಾರಲ್ಲ ಅವರೇ ಈ ಗಾಡಿ ಓನರ್. ಬೆಳಗ್ಗೆ ನೋಡೋಣ ಅಂದೆ, ಇಲ್ಲ ಅರ್ಜೆಂಟ್ ನನಗೆ ಪೇಮೆಂಟ್ ಬೇಕೇ ಬೇಕು, ನಾನು ಈ ತರ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು. ನಾನು ಪೇಮೆಂಟ್ ಕೊಟ್ಬಿಟ್ಟು ಏನ್ ಮಾಡ್ಬೇಕು ಹೇಳಿ, ಗಾಡಿ ನೋಡಿ ಹೈದ್ರಾಬಾದ್ ಅಲ್ಲಿ ಇದೆ ಗಾಡಿ. ಅಲ್ಲೇ ಆಲ್ಟ್ ಮಾಡ್ತೀನಿ ಡ್ರೈವರ್ಗೆ, ಅಲ್ಲೇ ಹೋಗಿ ನೀವು ತಾಳಿ ಬೇಕಾದ್ರೆ ನಿಮ್ಗೆ ಬಸ್ ಚಾರ್ಜ್ ಎಲ್ಲ ನಾನು ಕೊಡ್ತೀನಿ ಪೇಮೆಂಟ್ ಅಂತ ಹೇಳಿದ್ರು. ನಾನು ಸರಿ ಆಯ್ತು ಇರ್ಲಿ, ಮನುಷ್ಯನಿಗೆ ಕಷ್ಟ ಕಾಲಕ್ಕೆ ತಾನೇ ಗಾಡಿ ಮಾರೋದು. ಇವಾಗ ನಮ್ಗೂ ಒಂದು ಆಸೆ, ಒಂದ್ 2 ಕಾಲು ದುಡ್ಕೊಂತೀವಿ, ಒಂದು ಗಾಡಿಯಲ್ಲಿ ಖರ್ಚು ಮಾಡ್ತೀವಿ, ದುಡಿತೀವಿ, ಲಾಭ ಇಲ್ದಲ್ಲ ಯಾರು ಕೊಡಲ್ಲ ಅಂತ ಏನ್ ಮಾಡ್ದೋ ನಾನು ನನ್ನ ಹಳ್ಳಿ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಬಸ್ ಹತ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ನಮ್ಮ ಪಯಣ ಸಾಕ್ತು ಗುರು. ಸಾಕ್ತು ಒಂದು ಸಿಕ್ಕಾಬಿಟ್ಟೆ ಟ್ರಾಫಿಕ್ ನೋಡಿ, ನಮ್ಮ ಮಳೆ ಮೊಬೈಲ್ ನೋಡ್ಕೊಂಡು ಅವ್ನು ಕೂತ್ಕೊಬಿಟ್ಟ. ನಾನು ಅಲ್ಲಿಂದ ಏನ್ ಮಾಡಿದೆ, ಬಸ್ ಯಾವ ಸಿಗುತ್ತಪ್ಪ ಅಂತ ಯೋಚನೆ ಮಾಡಿದ್ ಮೆಜೆಸ್ಟಿಕ್ ಇಳ್ದಿದ್ದು ಒಂದ್ ಕ್ಷಣಕ್ಕೇನೆ ಒಂದ್ ಬಸ್ ಸಿಕ್ತು ಟ್ರಾವೆಲ್ಸ್ ಬೆಂಗಳೂರಲ್ಲಿ. ಸರ್ ನಿಮ್ಗೆ ಲಕ್ಸುರಿ ಸೀಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ತಗೊಂಡೋಗಿ ಹಾಕ್ಬಿಟ್ರಲ್ಲ ಗುರು. ಒಳ್ಳೆ ಈ ಕುರಿಮರಿ ಹಾಕ್ತಾರ ನೋಡಿ, ಆ ಕುರಿಮರಿ ತರ ನಮ್ ಇಬ್ಬರನ್ನ ಹಾಕ್ಬಿಟ್ರು ಮಲಿಕಳಿ ಆರಾಮಾಗಿ. ಹೈದ್ರಾಬಾದ್ ಬರೋ ತಕ ಏನು ಯೋಚನೆ ಮಾಡಕ್ ಹೋಗ್ಬಿಟ್ಟು ನಾನು ಹೇಳ್ದೆ ಎಂತ ಸುಖನಪ್ಪ ನಮ್ ಇಬ್ಬರಿಗೂನು. ಹಾ ಸ್ವರ್ಗದಲ್ಲೇ ಹೋಗ್ತಾ ಇದೀವಲ್ಲ ಅನ್ನಿಸ್ಬಿಡ್ತು ಗುರು. ಹಿಂಗ್ ಸೌಂಡ್ ಬರ್ತಾ ಇದೆ ಗಾಡಿ ಹೋಗೋ ಸ್ಪೀಡ್ ಅಲ್ಲಿ, ವೈ 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 ಅಂತ ಐತೆ ಹೌಸಿಂಗ್ ಹತ್ರ. ನಾನೆಲ್ಲ ಆಕ್ಸಲ್ ಗೀಕ್ಸಲ್ ಕಟ್ಟಾಗ್ಬಿಡುತ್ತ ಅಂತ ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ ಗುರು. ನನಗೆ ನಿದ್ದೆನೂ ಬರ್ಲಿಲ್ಲ. ನನ್ನ ಹಳ್ಳಿ ಅಮ್ಮ ಆರಾಮಾಗಿ ಮಲಿಕಾಗ್ಬಿಟ್ಟ ಅವನಂತೂ. ನಾನು ಏನಪ್ಪ ಈ ಜಲ್ದಿ ಮಲಿಕಂತೆ ನೀನು ಅಂತ ಹೇಳೋದು ಖುಷಿ ಬಿಡ್ತಲ್ಲ ಅವರು. ಬೆಳಗಿನ ಜಾವ ತಗ ನನಗೆ ನಿದ್ದೆನೇ ಬರ್ಲಿಲ್ಲ. ನನಗೆ ಯಾವಾಗಪ್ಪ ಈ ಬಸ್ ಇಳಿತೀವಿ, ಇಳಿದ್ಬಿಟ್ಟು ನಾವು ಯಾವಾಗ ಗಾಡಿ ತರಕ್ ಹೋಗ್ತೀವಿ ಅನ್ನಿಸ್ಬಿಡ್ತು. ಈ ಸ್ವಾಮಿ ನನ್ನ ಹಳ್ಳಿಯ ಅಂತೂ ಮಲಿಕಂಡನ್ ಎದಳ್ಳೆಲ್ಲ ಗುರು. ಅಷ್ಟು ಚೆನ್ನಾಗಿ ಮಲಿಕಬಿಟ್ಟ. ನನಗೆ ಆ ಗಾಡಿ ಎತ್ತಾಕತ್ಗೆ ಹಿಂದೆಗಡೆ ನಿದ್ದೆನೇ ಬರ್ಲಿಲ್ಲ ನನಗೆ. ಆಮೇಲೆ ಎಬ್ಬಡಿಸ್ದ ಅವನಿಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ. ನನಗಪ್ಪ ಇನ್ನೊಂದು ಅರ್ಧ ಗಂಟೆಲಿ ಇರುತ್ತೆ, ಹೋಗ್ಬಿಡೋಣ ನಾವು ಗಾಡಿ ಹತ್ರ ಅಂತ. ಆಲ್ಬೋ ಬಸ್ಸು ಗಡ 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 ಅಂತ ನಡುಗ್ತದ ಗುರು. ನನಗಂತೂ ಭಯ ಆಗ್ಬಿಡ್ತು. ಅಲ್ಲಿ ಬಂದಿದ್ದು ಈ ಫೀಲ್ಡ್ಗೆ ಗುರು. ಈ ಫೀಲ್ಡ್ ದೊಡ್ಡದಾಗೈತೆ. ಈ ಫೀಲ್ಡ್ ಒಳಗೆ ನಮ್ ಗಾಡಿ ನಿಂತೈತೆ. ಈ ಗಾಡಿ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಹೇಳ್ದಂಗೆ ಐತಪ್ಪ ಗಾಡಿ ಅನ್ಕೊಂಡು. ಆದ್ರೆ ಇದ್ರೊಳಗೂ ನಮಗೂ ದೋಖ ಆಯ್ತು. ಏನಕ್ಕಾಯ್ತು ಅನ್ಕೊಂಡಿದ್ರ, ಸಣ್ಣ ಪುಟ್ಟ ಕೆಲಸ ಆಯ್ತು, ಅದು ಹೇಳಿರ್ಲಿಲ್ಲ ಅವರು. ಹೇಳೋದು ಇಲ್ಲ ಬಿಡಿ, ಯಾರೋ ಗಾಡಿ ಕೊಟ್ಟವ್ರು ಇದೈತೆ ಅದೈತೆ ಅಂತ ಯಾರೋ ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಹೇಳಲ್ಲ. ನನಗೂ ಅದು ಅರ್ಥ. ಟಾರ್ಪಲ್ ಚೆನ್ನಾಗೈತೆ, ಟೈರ್ಗಳು ಚೆನ್ನಾಗೈತೆ ಅಂತ ಹೇಳಿದ್ರು. ಟಾರ್ಪಲ್ ಊರಾಗ್ಲ ಅರ್ಧೋಗಿತ್ತದು. ಎಲ್ಲಿ ನೋಡಿ ಅದು ಹೆಂಗ್ ಅರ್ಧೋಗೈತೆ. ಹಾರಾಡ್ತಾ ಇತ್ತು. ಹಾರಾಡಿದ್ರು ನಮ್ಗೆ ಸ್ವಂತ, ಹಾರಾಡ್ನಿಲ್ಲ ಅಂದ್ರೆ ನಮ್ಗೆ ಸ್ವಂತ ಅಂತ ಹೇಳ್ಬಿಟ್ಟು ಬಾರಪ್ಪ ಹೋಗೋಣ, ಇನ್ನೇನು ಮಾಡಕ್ಕಲ್ಲ. ಅಲ್ಲಿ ಲೋಡಿಗೆ ಬಿಟ್ಟಿದ್ರು ಗಾಡಿ. ಎಲ್ಲಿಗೆ ಲೋಡು ಅಂದ್ರೆ ಈ ಹುಲ್ಲಿಂದ ಪೀಸ್ಗಳು ಎಲ್ಲ ಮಾಡ್ತಾರ ಗುರು. ನಿಮ್ಗೆ ಗೊತ್ತಿರುತ್ತೆ ಹುಲ್ಲು ಏನಕ್ಕೆ ಹಾಕ್ತಾರೆ ಅಂತ. ಮುಂದಗಡೆ ಶೋಗೆಲ್ಲ ಹಾಕ್ತಾರೆ. ಅಲ್ಲಿ ನಾನು ಹೋದೆ. ಆ ಫೀಲ್ಡ್ಗೆ ಇದೊಂದು ಮರ ಮಾತ್ರ ಸೂಪರ್ ಆಗಿತ್ತು ಗುರು. ಈ ಮರ ನೋಡಕ್ಕೆ ಒಂದು ಅಂದ ಆಗೋಯ್ತು ನನಗೆ. ಆಲದ ಮರ ದೊಡ್ಡದಾಗಿತ್ತು. ಆ ಫೀಲ್ಡ್ ಅಲ್ಲಿ ಇದೊಂದೇ ಮರ ಇದ್ದಿತ್ತು ಗುರು. ನಾನು ಹೋಗಿದ ತಕ್ಷಣ ಅದ್ರ ಮೇಲೆ ಹಂಗೆ ಬಿದ್ಬಿಟ್ಟೆ ಗುರು. ಹುಲ್ಲಿನ ಮೇಲೆ ಏನ್ ತಣ್ಣಗೆ ಆಗ್ಬಿಡ್ತು ಗುರು. ಹುಲ್ಲಿನ ಮೇಲೆ ಬೀಳ್ದಿದ ತಕ್ಷಣ ನನಗೆ ಆ ಗಾಳಿಗೂ ಆ ಹುಲ್ಗುನು ಒಂಥರ ಖುಷಿ ಆಗೋಯ್ತು. ನಾನು ಅಲ್ಲೇ ಮಲಿಕಬಿಡೋಣ, ಎದಳದೇ ಬೇಡ, ಒಂದ್ 4 ದಿವಸ ಅಲ್ಲೇ ಇದ್ಬಿಡೋಣ. ಕೇಳ್ಕೊಳಕ್ ಚೆನ್ನಾಗೈತೆ, ಆದ್ರೆ ಇಲ್ಲಿರಕ್ಕೆಲ್ಲ ಆಗಲ್ಲ. ಎದಳು ಗಾಡಿ ಲೋಡ್ ಮಾಡಿಸು, ಜಲ್ದಿ ಹೋಗೋಣ ಅಂತ ಏನ್ ಮಾಡ್ದೆ, ಗಾಡಿ ಅಲ್ಲಿಗೆ ತಗೊಂಡೋಗಿ ಲೋಡಿಗೆ ಬಿಟ್ಟೆ ಗುರು. ಹುಲ್ಲಿನ ಪೀಸು ಮುಂದೆ ಬರುತ್ತೆ ನೋಡಿ, ಪೀಸ್ ನೋಡಿ ಕಟ್ ಮಾಡಿ ಕ್ಲೀನ್ ಆಗಿ ತುಂಬ್ತಾರ ಗುರು. ಏನ್ ಲೋಡಿಗೆ ಬಿಟ್ಟಿದ ತಕ್ಷಣ ಇದೇನ್ ಟಕ 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 ಅಂತ ಕುಯ್ದಾಕ್ಬಿಟ್ರು ಗುರು. ಅದನ್ನ ನಾನು ಇದನ್ನ ಹೆಂಗಪ್ಪ ಕುಯ್ತವ್ರೆ, ಇದನ್ನ ಹೆಂಗೆ ಎತ್ತಾರೆ, ಇದು ಹುಲ್ಲು ಹಸ ತಿನ್ನೋದಲ್ವಾ ಅಂತ ನಾನು ಯೋಚನೆ ಮಾಡಿದ್ರೆ ಅದಿಲ್ಲ, ಶೋಗದು ಹುಲ್ಲು. ಅದನ್ನ ಅವ್ರು ಹೇಳಿದ್ರು ಅವ್ರಿಗೆ ಕ್ಲೀನ್ ಆಗಿ ಬಾಕ್ಸ್ ತರ ಕುಯ್ಕೊಂಡ್ಬರ್ತಾರೆ. ಎಷ್ಟು ಕ್ಲೀನ್ ಆಗಿ ಕುಯ್ತದ್ ಗೊತ್ತಾಗಿರೋದು. ಅಡಿಗೆ ಕರೆಕ್ಟಾಗಿ ಒಂದ್ ಅಡಿಗೆ ಕುಯ್ದೆಲ್ಲ ಲೋಡ್ ಮಾಡಿದ್ರು. ನಾನು ಅದನ್ನ ಲೋಡ್ ಮಾಡೋದೆಲ್ಲ ನೋಡ್ತಾ ಇದ್ದೆ. ನೋಡಪ್ಪ ಹುಲ್ಲುನು ಮಾರಾಟ ಐತಿ, ಎಷ್ಟೋ ಜಾಗ ಹಸ ತಿಂತೈತೆ. ಇದನ್ನ ಕುಯ್ದ್ಬಿಟ್ಟು ಇವ್ರು ಮಾರ್ಕೊಂಡ್ ತಿಂತಾರಲ್ಲಪ್ಪ ಅಂತ ಏನ್ ಮಾಡ್ದು ಅಲ್ಲಿಂದ ನಮ್ಮ ಪಯಣ ರಾಯಚೂರು ಗಡಿಗೆ ನಮ್ಮ ಪಯಣ ಸಾಕ್ತು ಗುರು. ಫುಲ್ ಲೋಡ್ ಮಾಡ್ಕೊಂಡು ಅಲ್ಲಿಂದ ಬಂದು ಮುಂದೆಗಡೆ ಬಂದ್ರೆ ಆ ಟೈಮ್ ಜ್ಯೂಸ್ ಎಲ್ಲ ಕೊಡ್ತಾ ಇದ್ರು ರೋಡಲ್ಲಿ. ಹಳ್ಳಿ ಏನ್ ಮಾಡ್ದ, ಆ ಜ್ಯೂಸ್ ನ ಒಂದ್ ಇಸ್ಕೊಳಪ್ಪ ಅಂತ ಹೇಳಿದ್ರೆ 3 ದುರಾಸೆಗೆ ಇಸ್ಕೊಬಿಟ್ನಲ್ಲಪ್ಪ ಈ ಸಾಮಿ. ನಾನು ರೋಡಲ್ಲಿ ಕುಡಿಯಕ್ಕಾಗಲ್ಲ, ಎತ್ತೆಸಿತಾ ಇರ್ತೈತೆ ಅಂತ ರೋಡ್ ಸುತ್ತಕ್ಕೂ ನೋಡ್ಕೊಂಡು ಕುಡ್ಕೊಂಡು ಏನೋ ಅನ್ಪಾಡ್ ಪಟ್ಕೊಂಡು ಅಲ್ಲಿಂದ ನಾವು ಬಂದಿದೆ ರಾಯಚೂರುಳಿಗೆ ಗುರು. ಈ ರಾಯಚೂರುಳಿಗೆ ಬಂದು ಕೆರೆ ಏರಿ ಮೇಲೆ ಹೋಗ್ಬೇಕಾದ್ರೆ ಏನ್ ಆನಂದ ಗೊತ್ತಾ ಗುರು. ಅದನ್ನೆಲ್ಲ ನೋಡೋ ಪ್ಲೇಸ್. ನಾನು ಹಳ್ಳಿಂಗ್ ಹೇಳ್ತಾ ಇದ್ದೆ, ಸುತ್ತಲಾ ನೋಡ್ಕೊಳಪ್ಪ, ಇನ್ನೊಂದ್ಸತಿ ಬರ್ತೀವೋ ಬರಲ್ವ ಈ ರೋಡ್ಗಲ್ಲಿ. ಯಾವ ದಾರಿಲಿ ಹೋಗ್ತಾ ಇರ್ತೀವೋ ಅದ ದಾರಿಲಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ದೂರ ಕಾಣಿಸುತ್ತೆ ಅಷ್ಟು ದೂರನು ನೋಡ್ತಾ ಇರ್ಬೇಕು ಅಂತ. ನಮ್ ಕರ್ನಾಟಕ ಒಳಗೆ ಬರ್ತಾ ಇದ್ರೆ ಗುರು ಸಿಂಗಲ್ ರೋಡ್. ಅದೇ ರೋಡ್ ಮೇಲೆ ಡಬಲ್ ಗಾಡಿ ಹೋಗ್ಬೇಕು. ಆ ಕಡೆ ಬ್ರಿಡ್ಜ್ ರೆಡಿ ಆಗ್ತಾ ಐತೆ. ರೆಡಿ ಆಗಿದ್ಮೇಲೆ ಸಕಲಾಗಿರುತ್ತೆ ಗುರು. ಎಂಟಿ ರೋಡ್ ಸಿಗುತ್ತೆ. ಸೈಡ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ಕೊಂಡು ಒಂದು ಫೋಟೋ ಗಿಟ ತಕೊಂಡು ಆರಾಮಾಗಿ ಬರ್ಬೋದು. ಇವಾಗ ಸಿಂಗಲ್ ರೋಡ್, ಅಲ್ಲೆಲ್ಲೂ ನಿಲ್ಸಕ್ ಜಾಗ ಇಲ್ಲ, ನಿಲ್ಸಕ್ಕೂ ಆಗಲ್ಲ ರೋಡ್ ಮೇಲೆ. ನೋಡಿ ಆಪೋಸಿಟ್ ಗಾಡಿಗಳು ಹಂಗೆ ಬರ್ರ ಅಂತ ಬರ್ತಾ ಇರ್ತಾವ ಗುರು. ಆ ಕಡೆಯಿಂದ ಈ ಕಡೆಯಿಂದ ಸಿಂಗಲ್ ರೋಡ್ ಗುರು. ಅದು ಈ ಕಡೆ ಬ್ರಿಡ್ಜ್ ರೆಡಿ ಆಗ್ತೈತೆ. ಬ್ರಿಡ್ಜ್ ರೆಡಿ ಆಗಿದ್ಮೇಲೆ ಇದನ್ನ ದೊಡ್ಡದಾಗೈತೆ ಗುರು. ಇದು ಏನ್ ಕೆರೆನಾ, ಇದಕ್ಕೆ ಬ್ರಿಡ್ಜ್ ಅಂತ ಹೇಳೋದ, ಇದು ಬೀಚ್ ಅಂತ ಹೇಳೋದ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ದೊಡ್ಡದಾಗೈತೆ. 1.25 ಕಿಲೋಮೀಟರ್ ಐತೆ ಗುರು ಅದು ಉದ್ದ. ಅಷ್ಟು ದೊಡ್ಡದೈತೆ. ಯಾಕಂದ್ರೆ ರಾಯಚೂರು ಒಳಗೆ ಬಂದಿದ ತಕ್ಷಣ ಅದು ಕಾಣಿಸ್ತದೆ ರಾಯಚೂರು ಒಳಗೆ. ಬ್ರಿಡ್ಜ್ ಮೇಲೆ ಬರ್ಬೇಕು ನಾವು. ಆಂಧ್ರದಿಂದ ಬಂದಾಗ ಬ್ರಿಡ್ಜ್ ಮುಂದೆ ಬರ್ತೀನಿ. ಇದ ದೊಡ್ಡ ಫ್ಯಾಕ್ಟ್ರಿ, ಗೌರ್ಮೆಂಟ್ ಸಿಮೆಂಟ್ ಫ್ಯಾಕ್ಟ್ರಿ ಅನ್ನಿಸ್ತೈತೆ. ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಅದು ಸಿಮೆಂಟ್ ಫ್ಯಾಕ್ಟ್ರಿನ ಅಂತ. ಇದನ್ನ ನೋಡಿದ್ರೆ ದೊಡ್ಡ ಕಂಬ, ಇದ್ರೊಳಗೆ ನೀರೆಲ್ಲ ಹೋಯ್ತಾ ಇತ್ತು ಗುರು. ಸಿಮೆಂಟ್ ಫ್ಯಾಕ್ಟ್ರಿ ಅನ್ಕೊಂಡು ಆಮೇಲೆ ನೀರಿನ ಫ್ಯಾಕ್ಟ್ರಿ ಅನ್ಕೊಂಡು ಸುಮ್ಮನೆ
ಸುಮ್ಮನಾದ. ಮುಂದೆ ಬಂದ್ರೆ ಬಿಡಿಸ್ಕೊಡ್ತಾ ಇದ್ರು ಗುರು. ಇದು ಯಾವ ಹೈವೇ ಅನ್ನೋದು ಗೊತ್ತಿಲ್ಲ, ಇದು ಎಲ್ಲಿಗೆ ಹೋಗಿ ಸೇರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅದು ಹೈವೇ ಮಾತ್ರ ಒಟ್ನಲ್ಲಿ ರಾಯಚೂರಲ್ಲಿ ಒಂದು ಬ್ರಿಡ್ಜ್ ಹೈವೇ ರೆಡಿ ಆಗ್ತಾ ಇತ್ತು ಗುರು. ರೆಡಿ ಆದ್ರೆ ಮಾತ್ರ ಟಾಪ್ ಅಂಡ್ ಟಾಪ್ ರೋಡ್ ಸಿಗ್ಬೋದೇನೋ. ಇವಾಗ ಕಚ್ಚಾ ರೋಡ್ ಅದು ನೋಡಿದ್ರೆ ನಿಮ್ಗೂ ಗೊತ್ತು ಆ ರೋಡ್ ಯಾವ ತರ ಐತೆ, ಯಾವ ವ್ಯವಸ್ಥೆಯಲ್ಲಿ ಐತೆ ಅಂತ. ಮೋಡ ಎಲ್ಲ ತುಂಬ್ಕೊಂಡಿತ್ತು ಗುರು. ಮಳೆ ಬರುತ್ತೆ ಅನ್ಕೊಂಡೆ, ಮಳೆ ಬರ್ನಿಲ್ಲ. ನೈಟ್ ಸ್ಟೇ ಆದ. ಅಲ್ಲಿ ಸ್ಟೇ ಆಗಿದ ತಕ್ಷಣ ಬೆಳಗ್ಗೆ 6 ಗಂಟೆಗೆ ಅನ್ಲೋಡ್ ಮಾಡ್ತಾ ಇದ್ರು. ಸರಿ ನೈಟ್ ಎಲ್ಲ ನಿಂತೈತಲ್ಲ, ಆಯಿಲ್ ಚೆಕ್ ಮಾಡಿದ್ರೆ ಒಂದ್ ಡ್ರಾಪ್ ಇರೋದ್ ಬೇಡವಾ ಗುರು ಆಯಿಲ್. ನನಗೆ ಭಯ ಆಗ್ಬಿಡ್ತು, ಏನಪ್ಪ ಪಿಸ್ಟಿನ್ ಎಲ್ಲೂ ಸೀಸ್ ಆಗ್ನಿಲ್ವಲ್ಲಪ್ಪ ಅನ್ಕೊಂಡು ಅಲ್ಲಿಂದ ಬಂದಿದ್ದು ನಾವು ಲೋಡ್ ಮಾಡಕ್ಕೆ ಎಲ್ಲಿಗೆ ಬೆಂಗಳೂರು ಹೊರಟೋಗ್ಬಿಡೋಣ. ಬೆಂಗಳೂರಿಗೆ ಅನ್ಲೋಡ್ ಮಾಡ್ಬಿಟ್ಟು ತುಮಕೂರಿಗೆ ನಮ್ಮ ಮನೆ ಕಡೆಗೆ ಹೋಗ್ಬಿಡೋಣ. ಹೋಗ್ಬಿಟ್ಟು ಕ್ಲೀನ್ ಆಗಿ ಗಾಡಿನ ರೆಡಿ ಮಾಡಿಸಿ ಎಲ್ಲಾನ ಕಂಪ್ಲೀಟ್ ಆಗಿ ಇದ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ರಾಯಚೂರಲ್ಲಿ ಲೋಡ್ ಮಾಡ್ದಲ್ಲ ಗುರು. ಲೋಡ್ ಮಾಡಿದಾರೆ ಅವ್ರು ಬಿಡ್ನಿಲ್ಲ. ಟಾರ್ಪಲ್ ಹೊಸ ಟಾರ್ಪಲ್ ಹಾಕತಕ್ಕನೂ ಬಿಡ್ನಿಲ್ಲ ಅವರು. ಹೊಸ ಟಾರ್ಪಲ್ ಹಾಕೊಂಡು ಹೋಗಪ್ಪ, ನಿನ್ ಟಾರ್ಪಲ್ ಹರ್ದೋಗ್ಬಿಟ್ಟೈತೆ, ಆಮೇಲೆ ಮಾಲ್ ಏನಾದ್ರು ಹಾಳಾಗಿ ಹೋದ್ರೆ ನಮ್ದು ಕಂಪ್ಲೀಟ್ ಲಾಸ್ ಆಗ್ಬಿಡುತ್ತೆ ಅಂದ್ರು. ನಾವು ಸರಿ ಅಲ್ಲೇ ಹೋಗಿ ಟಾರ್ಪಲ್ ತಗೊಂಡು ರಾಯಚೂರಲ್ಲೇನೆ 1700-1200 ರೂಪಾಯಿ ತಗೊಂಡ್ರದು. ಕ್ಲೀನ್ ಆಗಿ ಅಗ್ಗ ಟಾರ್ಪಲ್ ಹಾಕೊಂಡಿದ್ದು. ನೋಡ್ದು ರೈಟ್ ರೌಂಡ್ ಏನಪ್ಪ ಎಲ್ಲಾರು ಲೀಕೇಜ್ ಐತೆ ಅಂತ ಅವರು ಚೆಕ್ ಮಾಡಿದ್ರು ಗಾಡಿನ. ಇಲ್ಲ ಲೀಕೇಜ್ ಇರ್ಲಿಲ್ಲ. ಅಲ್ಲಿಂದ ನಾವು ಹೊಲ್ಟಿದ್ದು ಗುರು ಬೆಂಗಳೂರು ಕಡೆಗೆ. ಲೋಡ್ ಎಲ್ಲ ಮಾಡ್ಬಿಟ್ಟು ನಾವು ಬಂದಿದ್ದು ತುಮಕೂರಿಗೆ. ಟಿಂಕರ್ ಹತ್ರ ಹೋದೆ, ಕೆಲಸ ಎಲ್ಲ ಮಾಡಿಸ್ಕೊಂಡೆ, ಕ್ಲೀನ್ ಆಗಿ ಕಂಪ್ಲೀಟ್ ರೆಡಿ ಮಾಡಿದೆ. ವೈರಿಂಗ್ ಕೆಲಸ, ಹೆಡ್ಲೈಟು ಏನೇನು ಬರ್ತಾ ಇರ್ಲಿಲ್ವ ಅದ್ರಲ್ಲಿ ಆಯಿಲ್ ಚೇಂಜು, ಬ್ರೇಕ್ ಲೈನರ್ ಎಲ್ಲ ಕಂಪ್ಲೀಟ್ ಆಗಿ ಕೆಲಸ ಮಾಡಿಸ್ತಾ ಗುರು. ಕರೆಕ್ಟ್ ಆಗಿ 1 ತಿಂಗಳಾಯ್ತು ಈ ಗಾಡಿ ರೆಡಿ ಮಾಡ್ಸಕ್. ನಾವು ಫೋಟೋದಲ್ಲಿ ಯಾವ ತರ ನೋಡಿದ್ರು ಆ ಗಾಡಿನೇ ಈ ತರ ರೆಡಿ ಮಾಡ್ದ ಗುರು. ಕಂಪ್ಲೀಟ್ ಪೈಂಟಿಂಗ್ ಇಂದ ಹಿಡಿದು ಟಿಂಕರ್ ಕೆಲಸ, ವೈರಿಂಗ್ ಕೆಲಸ ಕಂಪ್ಲೀಟ್ ಆಗಿ A to Z ಗಾಡಿ ರೆಡಿ ಮಾಡಿಸ್ತೆ ಗುರು. ನಾನು ಗಾಡಿ ಅಂದವಾಗಿರ್ಬೇಕು, ಮುಂದೆ ತಾಂಡೋವರೆಗೂ ಖುಷಿ ಪಡ್ಬೇಕು, ಆ ತರ ರೆಡಿ ಮಾಡಿ ಟಾರ್ಪಲ್ ಹೊಸಾದ್ ಹಾಕಿಸ್ದೆ. ಟಾರ್ಪಲ್ ಜಿಟ್ ರೆಡಿ ಆಯ್ತು ಗುರು. ರೆಡಿ ಆಗಿದ್ಮೇಲೆ ನಾನು ವ್ಯಾಪಾರ ಮಾಡ್ಕೊಟ್ಟಿದ್ದು ನನ್ನ ಫ್ರೆಂಡ್ಗೆ ಬೆಂಗಳೂರಿಗೆ ವ್ಯಾಪಾರ ಮಾಡ್ಕೊಟ್ಟ. ಗಾಡಿನ ಚೆನ್ನಾಗಿರ್ಲಿ, ನಗ್ನಗ್ತಾ ಇರ್ಲಿ, ತಾಂಡೋದ್ರು ಖುಷಿಯಾಗಿರ್ಬೇಕು ಅಂತ ಗಾಡಿ ವ್ಯಾಪಾರ ಮಾಡ್ಕೊಟ್ಟೆ ಗುರು. ನಗ್ನಗ್ತಾ ಅವರು ಗಾಡಿ ತಾಂಡೋದ್ರು. ನಮ್ಮ ಅಳಿಯ ಮುಂದೆ ನಿಂತಿದ್ದಾರೆ, ಅವ್ರಿಗೂ ಖುಷಿ ಆಯ್ತು ಗಾಡಿ ನೋಡ್ಬಿಟ್ಟು. ಅಣ್ಣ ಚೆನ್ನಾಗೈತೆ, ಮುಂದೆ ನೀವು ಫೋಟೋ ತೋರಿಸಿದ್ರ ಅದಕ್ಕಿಂತ ಇವಾಗ ಚೆನ್ನಾಗಿ ರೆಡಿ ಮಾಡಿದ್ರ ಅಂದ್ರು. ನಮಗೊಂದು ತೃಪ್ತಿ ಆಯ್ತು ಅವ್ರು ಹೇಳಿದ್ಕೆ, ಒಂದು ಸಂತೋಷ. ಯಾಕಂದ್ರೆ ಅವ್ರು ಚೆನ್ನಾಗಿದ್ರೆ ಇನ್ನ ವ್ಯಾಪಾರ ಚೆನ್ನಾಗಾಗುತ್ತೆ. ನಿಮ್ಮ ಸಂಚಾರಿ ಚಾಲಕ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ರಿಗೆ ಶೇರ್ ಮಾಡಿ.